ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಸೂರ್ಯಂ ವೆಬ್ ಸ್ಟುಡಿಯೋ ಚಾನಲ್ಗೆ ನಿಮಗೆಲ್ಲ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಸ್ನೇಹಿತರು. ಹಾಗೂ ಹ್ಯಾಪಿ ವಾರ ಶುಕ್ರವಾರ, ಬನ್ನಿ ಎಲ್ಲರೂ ಸೇರಿ ಮಾಡೋಣ ವಿಶ್ವಕ್ಕೆ ಮತ್ತೆ ಭೂತಾಯಿಗೆ ನಮಸ್ಕಾರ ಅಂತ ಹೇಳ್ತಾ ಸ್ನೇಹಿತರೆ, ನಾವು ಕಾರ್ಯಕ್ರಮವನ್ನು ಯಾವುದೇ ಕಾರ್ಯಕ್ರಮ ನಾವು ಶುರು ಮಾಡಬೇಕಾದ್ರೆ ನಮ್ಮ ಹೆತ್ತ ತಂದೆ ತಾಯಿಗೆ ಮತ್ತು ವಿಶ್ವಕ್ಕೆ ನಾವು ನಮಸ್ಕರಿಸಿ ನಮ್ಮ ಕಾರ್ಯಕ್ರಮವನ್ನು ಶುರು ಮಾಡಬೇಕು ಸ್ನೇಹಿತರೆ. ತಂದೆ ತಾಯಿನ ವಿಶ್ವಕ್ಕೆ ನೆನೆಸಿ ನಾವು ಕಾರ್ಯಕ್ರಮ ಶುರು ಮಾಡಿದ್ರೆ ಪ್ರತಿಯೊಂದು ಕಾರ್ಯಗಳು ಯಶಸ್ವಿ ಆಗುತ್ತೆ ಮತ್ತು ಸಂತೋಷದಿಂದ ಖುಷಿಯಿಂದ ಆಗತ್ತೆ ಅಂತ ಹೇಳ್ತಾ, ಬನ್ನಿ ಸ್ನೇಹಿತರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ನೋಡಿ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೋಸ್ಕರ ತಂದಿದ್ದೀನಿ ಧ್ಯಾನದ ಜೊತೆ ಅನ್ಕ್ರೆಡಿಬಲ್ ಹೆಲ್ತ್ ಸೀಕ್ರೆಟ್ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀನಲ್ಲ, ಅದರಿಂದ ಪ್ರತಿನಿತ್ಯ ನಿಮಗೆ ಒಂದು ವಿಡಿಯೋ ಬರುತ್ತೆ ಮತ್ತು ಅದರಲ್ಲಿ ನಾನು 1-2 ವಿಷಯಗಳನ್ನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಇವತ್ತಿನ ವಿಷಯದಲ್ಲಿ ನಾನು ತಂದಿರೋದು ನೋಡಿ ಸ್ನೇಹಿತರೆ, ಬೀಟ್ರೋಟ್ ತಂದಿದ್ದೀನಿ ಸ್ನೇಹಿತರೆ. ಬೀಟ್ರೋಟ್ ಇದರಿಂದ ನಮ್ಮ ದೇಹದಲ್ಲಿರುವ ಅಂಗಾಂಗಗಳಿಗೆ ಯಾವ ಪೋಷಣೆ ಸಿಗುತ್ತೆ ಅಂತ ಹೇಳ್ಬಿಟ್ಟು ಇದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮತ್ತು ನೋಡಿ, ಕ್ಯಾರೆಟ್ ಸ್ನೇಹಿತರೆ, ಇದು ನಿಮಗೆಲ್ಲ ಕಡೆ ಸಿಗುತ್ತೆ, ನೀವೇನು ಹುಡ್ಕೊಂಡು ದೂರ ಹೋಗ್ಬೇಕನ್ನೋದಿಲ್ಲ. ಪ್ರತಿ ಹಳ್ಳಿಯಿಂದ ದಿಲ್ಲಿವರೆಗೂ ಇದು ನಮಗೆ ಸುಲಭವಾಗಿ ಸಿಗೋತಕ್ಕಂಥದ್ದು ಬೀಟ್ರೋಟ್ ಮತ್ತು ಕ್ಯಾರೆಟ್ ಸ್ನೇಹಿತರೆ. ಇದರ ಬಗ್ಗೆ ನಾವು ಮಾಹಿತಿನ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನಾವು ಧ್ಯಾನವನ್ನು ಶುರು ಮಾಡೋಣ ಸ್ನೇಹಿತರೆ. ಪ್ರತಿನಿತ್ಯ ನಾವು ಧ್ಯಾನ ಮಾಡೋದ್ರಿಂದ ನಮ್ಮ ಆರೋಗ್ಯ ಸ್ವಚ್ಛವಾಗಿರುತ್ತೆ ಮತ್ತು ವ್ಯಾಯಾಮವನ್ನು ಮಾಡೋದ್ರಿಂದ ನಮ್ಮ ಶ್ವಾಸಕೋಶ, ಜೀರ್ಣಕ್ರಿಯೆ ಪ್ರತಿಯೊಂದು ಅಂಗಾಂಗಗಳನ್ನು ನಾವು ಎಕ್ಸಸೈಸ್ನ ಮಾಡಿಸಿ ಮತ್ತು ದಿನನಿತ್ಯ ನಾವು ಸಂತೋಷದಿಂದ ಇರೋಣ ಅಂತ ಹೇಳ್ತಿ. ಬನ್ನಿ ಸ್ನೇಹಿತರೆ, ನೋಡಿ, ನಾನು ಬೀಟ್ರೋಟ್ ಜ್ಯೂಸ್ ಮಾಡಿ ಕೂಡ ತರಿಸಿದ್ದೀನಿ. ಸೊ ಇದ್ರ ಬಗ್ಗೆ ನಾನು ನಿಮಗೆ ವಿವರವನ್ನು ಹೇಳ್ತೀನಿ. ಸೊ ಅದಕ್ಕಿಂತ ಮುಂಚೆ ನಾವು ಒಂದು ರೌಂಡು ಧ್ಯಾನವನ್ನು ಮಾಡ್ಕೊಂಬರೋಣ. ಬನ್ನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ನಾನು ಪ್ರತಿ ಸಾರಿ ನಿಮಗೆ ಹೇಳೋ ಥರ ಏನಂತಂದರೆ, ನಾವು ಧ್ಯಾನವನ್ನು ನೆಲದ ಮೇಲೆ ಡೈರೆಕ್ಟಾಗಿ ಕುಳಿತು ಮಾಡಬಾರ್ದು. ಸೊ ಧ್ಯಾನವನ್ನು ನಾವು ಮಾಡಬೇಕಂತಂದರೆ ಯೋಗ ಮ್ಯಾಟ್ ಅಥವಾ ಒಂದು ಚಾಪೆ ಇಲ್ಲ ಒಂದು ವಸ್ತ್ರ, ಯಾವುದಾದ್ರು ಬಟ್ಟೆ ಚೆನ್ನಾಗಿರೋದು ಹಾಕ್ಕೊಂಡು ನಾವು ಧ್ಯಾನವನ್ನು ಮಾಡಬೇಕಾಗತ್ತೆ. ನಾವು ಡೈರೆಕ್ಟಾಗಿ ನೆಲದ ಮೇಲೆ ಕೂತ್ಕೊಳ್ಳೋದ್ರೆ ನಕಾರಾತ್ಮಕ ಶಕ್ತಿ ಮತ್ತು ಆಕಾರಕ ಶಕ್ತಿ ಇರುತ್ತೆ. ಅಂದರೆ ನೆಗೆಟಿವ್ ಎನರ್ಜಿ ಮತ್ತು ಪಾಸಿಟಿವ್ ಎನರ್ಜಿ ಇರುತ್ತೆ. ಅದರಿಂದ ಪಾಸಿಟಿವ್ ಎನರ್ಜಿ ಸಿಗಬೇಕಂದ್ರೆ ಈ ಥರ ಮ್ಯಾಟ್ ಮೇಲೆ ಕೂತ್ಕೋಬೇಕು ಸ್ನೇಹಿತರೆ. ಈ ಥರ ಮ್ಯಾಟ್ ಹಾಕ್ಕೊಂಡು ನೀವು ಆರಾಮಾಗಿ ಕೂತ್ಕೊಂಡಿದ್ದೀರ ಅಂತ ನಾನು ಭಾವಿಸ್ತೀನಿ. ಈಗ ನಾವು ಧ್ಯಾನವನ್ನು ಶುರು ಮಾಡೋಣ ಸ್ನೇಹಿತರೆ. ಧ್ಯಾನವನ್ನು ಶುರು ಮಾಡಬೇಕಂತಂದರೆ ನೋಡಿ, ಮೊದಲು ನೀವು ಆರಾಮದಾಗಿ ಕೂತ್ಕೊಳ್ಬೇಕು. ಯಾರಿಗೆ ಕಾಲು ನೋವು ಮತ್ತು ಮೊಣಕಾಲು ನೋವು ಇದೆ ಅನ್ನೋರು ಆರಾಮಾಗಿ ನೀವು ಚೇರ್ ಮೇಲೆ ಕೂತ್ಕೊಂಡು ಮತ್ತು ಸೊಂಟ ಏನಾದರೂ ಬಗ್ಗಲ್ಲ ಅಂತಂದರೆ ಒಂದು ದಿಂಬಿನ ಸಹಾಯದಿಂದ ನೀವು ಸೊಂಟವನ್ನು ನೇರ ಮಾಡಿಕೊಂಡು ನೀವು ಧ್ಯಾನವನ್ನು ಮಾಡಬಹುದು ಸ್ನೇಹಿತರೆ. ಕಂಫರ್ಟಾಗಿ ಆರಾಮಾಗಿ ಮಾಡ್ಬೋದು ಸ್ನೇಹಿತರೆ. ಸೊ ಬನ್ನಿ, ಈಗ ನಾವು ಧ್ಯಾನವನ್ನು ಶುರು ಮಾಡೋಣ. ಧ್ಯಾನವನ್ನು ಶುರು ಮಾಡಬೇಕಂತ ನೋಡಿ ಸ್ನೇಹಿತರೆ, ಸೊಂಟವನ್ನು ನೇರವಾಗಿ ಇಟ್ಕೋಬೇಕು. ಮತ್ತು ನೋಡಿ, ನಿಮಗೆ ಯಾವ ಥರ ಅನಿಸುತ್ತೆ ಆ ಥರ ಕಂಫರ್ಟಾಗಿ ಕೂತ್ಕೊಳ್ಳಿ. ನನಗೆ ಈ ಥರ ಇಷ್ಟ, ನಾನು ಹಾಗಾಗಿ ಈ ಥರ ಕೂತ್ಕೊಳ್ತೀನಿ. ನಿಮಗೆ ಯಾವ ಥರ ಅನುಕೂಲ ಆಗುತ್ತೋ ಆ ಥರ ಕೂತ್ಕೊಳ್ಳಿ ಸ್ನೇಹಿತರೆ. ಸೊ ನೋಡಿ, ನಾವೀಗ ಧ್ಯಾನವನ್ನು ಮಾಡೋಣ. ನಿಧಾನವಾಗಿ ಉಸಿರನ್ನು ತಗೊಳ್ಬೇಕು. ಸೊಂಟ ನೇರಕ್ಕೆ ಮಾಡಿಕೊಂಡು ನೋಡಿ, ನಿಧಾನವಾಗಿ ಉಸಿರು ತಗೊಂಡು ಓಂಕಾರವನ್ನು ಮಾಡೋಣ ಸ್ನೇಹಿತರೆ. ಓ
ಓ ಈಗ ಮುಗಿದ ನಂತರ ಕೈಯನ್ನು ರಿಲೀಸ್ ಮಾಡಿ ಕೈಯನ್ನು ಒರೆಸ್ಕೊಳ್ಳಿ ಮತ್ತು ನಮ್ಮ ಕಣ್ಣಿನ ರೆಪ್ಪೆಯನ್ನು ಒರೆಸಿ ನಿಧಾನವಾಗಿ ಕಣ್ಣು ತೆರೆತಕ್ಕಂಥದ್ದು. ಇದನ್ನು ಸ್ನೇಹಿತರೆ ನೀವು ಪ್ರತಿನಿತ್ಯ 10 ಬಾರಿ ಮಾಡಿ ಸ್ನೇಹಿತರೆ. 20 ಬಾರಿ ಮಾಡ್ಬೋದು. ಆದರೆ ನೀವು ಸ್ಟಾರ್ಟಿಂಗಲ್ಲಿ ಶುರು ಮಾಡೋರು 2ರಿಂದ 3 ತಿಂಗಳು 10ರಿಂದ 11 ಬಾರಿ ಮಾಡ್ಕೊಳ್ಳಿ. ಓಂಕಾರ ಮತ್ತು ಭ್ರಮರಿನ 10ರಿಂದ 11 ಬಾರಿ ಮಾಡ್ಕೊಳ್ಳಿ ಸ್ನೇಹಿತರೆ. ಮತ್ತು ನೋಡಿ 10 ಓಂಕಾರ, 10 ಭ್ರಮರಿ ಮತ್ತು 10 ನಿಮಿಷ ರಿಲ್ಯಾಕ್ಸೇಷನ್ ಮಾಡಿಕೊಂಡ್ರೆ ನೀವು ಸಂಪೂರ್ಣ ನೀವು ಆ ದಿನ ಇಡೀ ನೀವು ಚೈತನ್ಯದಿಂದ ಸಂತೋಷದಿಂದ ಇರ್ಬೋದು ಮತ್ತು ನಿಮ್ಮ ಆರೋಗ್ಯ ಕೂಡ ಚೆನ್ನಾಗಿ ಆವತ್ತಿನ ಡೈಜೆಷನ್ ಕೂಡ ನೀಟಾಗಿ ಆಗುತ್ತೆ ಸ್ನೇಹಿತರೆ ಅಂತ ಹೇಳ್ತೀನಿ ಸ್ನೇಹಿತರೆ. ಅದರಿಂದ ಪ್ರತಿನಿತ್ಯ ನೀವು 15 ನಿಮಿಷದಿಂದ ಅರ್ಧ ತಾಸು ಮಾಡಿಕೊಂಡ್ರೆ ನಿಮ್ಮ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಮತ್ತು ನಿಮ್ಮ ಮೆದುಳು ಕೂಡ ಚೆನ್ನಾಗಿ ಕೆಲಸ ಮಾಡುತ್ತೆ ಸ್ನೇಹಿತರೆ. ಸೊ ಈಗ ನಾವು ಓಂಕಾರವನ್ನು ಮಾಡಿದ್ವಿ. ಓಂ ಅನ್ನೋದ್ರಿಂದ ನಮ್ಗೆ ಪ್ರತಿ ಸಾರಿ ನಾನು ತಿಳಿಸುತ್ತಾರೆ. ಓಂ ಅನ್ನೋದ್ರಿಂದ ನೋಡಿ ನಮ್ಮ ಕುತ್ತಿಗೆ ಕೆಳಗಡೆ ಭಾಗಗಳಿಗೆ ಎಲ್ಲವೂ ಸ್ಪರ್ಶ ಹೋಗ್ಬಿಟ್ಟು ಅವುಗಳನ್ನೆಲ್ಲ ವ್ಯಾಯಾಮ ಮಾಡತಕ್ಕಂಥದ್ದು ಮಾಡುತ್ತೆ ಸ್ನೇಹಿತರೆ. ಕುತ್ತಿಗೆಯಿಂದ ಕೆಳ ಭಾಗಗಳು ಎಲ್ಲ ಅಂಗಾಂಗಗಳು. ಸೊ ಇದನ್ನು ನಾವು ಪ್ರತಿನಿತ್ಯ ಮಾಡಿದ್ರೆ ನಮಗೆ ತುಂಬ ಅಂದರೆ ತುಂಬ ಆಗಿರುತ್ತೆ ಸ್ನೇಹಿತರೆ. ಈಗ ನಾವು ಭ್ರಾಮರಿಯನ್ನು ಮಾಡೋಣ ಬನ್ನಿ ಸ್ನೇಹಿತರೆ. ನೋಡಿ ಕೈಯನ್ನು ಈ ಥರ ಹಿಡಿದುಕೊಂಡು 3 ಬೆರಳನ್ನು ಮಚ್ಚಿ ಮತ್ತು ಹೆಬ್ಬೆರಳನ್ನು ಮಧ್ಯದಲ್ಲಿ ಹಾಕಿ ಕಿವು ಬೆರಳನ್ನು ಅದರ ಮೇಲೆ ಮಚ್ಚಿ ಸ್ನೇಹಿತರೆ. ಇದು ಸಂಕ ಮುದ್ರಾ ಅಂತ ಅಂದ್ಬಿಟ್ಟು ಕರೀತಾರೆ. ಸೊ ಈ ಥರ ನೀವು ಉಸಿರನ್ನು ನೋಡಿ. ಮೊದಲನೇದು ಹೇಗೆ ಅಂತಂದರೆ ನಿಧಾನವಾಗಿ ಉಸಿರಾಡ್ತೀರಿ ಅಂದರೆ 10 ಸೆಕೆಂಡ್ ಆಗ್ಬೋದು. ನಿಧಾನವಾಗಿ ಉಸಿರು ತಗೊಂಡು ನಿಧಾನವಾಗಿ ಉಸಿರು ಓಂ ಅಂತ ಹೇಳೋದು. ಹಾಗೆ ಎರಡನೇದು ಬರುವಾಗ 10ರಿಂದ 15, 15ರಿಂದ 20, 20ರಿಂದ 30 ಸೆಕೆಂಡ್ಗಳು ಆಗತ್ತೆ ಸ್ನೇಹಿತರೆ. ಸೊ ನಾವು ಅದನ್ನು ಸೆಟ್ ಆಗ್ತಾ ಇದೀವಿ ಅಂತ ಅರ್ಥ ಸ್ನೇಹಿತರೆ. ಸೊ ಒಂದೇ ಗಾಬರಿ ಪಡೆಯತಕ್ಕಂಥ ಅವಶ್ಯಕತೆ ಇಲ್ಲ. ಆರಾಮದಾಯಕವಾಗಿ ನಿಮಗೆ ಯಾವ ಥರ ಕಂಫರ್ಟ್ ಅನಿಸುತ್ತೋ ಆ ಥರ ನಿಧಾನವಾಗಿ ಉಸಿರು ತಗೊಂಡು ನಿಧಾನವಾಗಿ ಓಂಕಾರ ಭ್ರಮರಿಯನ್ನು ಮಾಡತಕ್ಕಂಥದ್ದು ಮಾಡಿ ಸ್ನೇಹಿತರೆ. ಸೊ ಈಗ ನೋಡಿ ನಾವು ಮುಷ್ಟಿ ಹಿಡಿದ್ವಾ. ಈಗ ಆರಾಮದಾಯಕವಾಗಿ ಕೂತ್ಕೊಳ್ಳಿ. ಸೊ ಸೊಂಟವನ್ನು ನೇರವಾಗಿ ಮಾಡಿಕೊಂಡು ಭ್ರಾಮರಿಯನ್ನು ನಾವು ಮಾಡಬೇಕಂದ್ರೆ ನಿಧಾನವಾಗಿ ಉಸಿರನ್ನು ತಗೊಂಡು ಮೂಗಿನ ಮುಖಾಂತರ ಮಾಡತಕ್ಕದ್ದು. ಸೊ ನಾವು ಉಸಿರನ್ನು ತಗೊಳ್ಳುವಾಗ ಇದನ್ನು ಸ್ವಲ್ಪ ಪುಷ್ ಮಾಡಿ ಇಟ್ಕೊಳ್ಳಿ ಸ್ನೇಹಿತರೆ. ಈ ಥರ ಪುಷ್ ಮಾಡಿ ಇಟ್ಕೊಳ್ಳಿ ನೋಡಿ. ಆದ ನಂತರ
ಕೈಯನ್ನು ರಿಲೀಸ್ ಮಾಡಿ ಮತ್ತು ಕೈಯನ್ನು ಚೆನ್ನಾಗಿ ಒರೆಸ್ಕೊಳ್ಳಿ. ಅದೇ ಥರ ಕಣ್ಣಿನ ರೆಪ್ಪೆಗಳನ್ನು ನೀಟಾಗಿ ಒರೆಸ್ಕೊಂಡು ನಿಧಾನವಾಗಿ ಕಣ್ಣನ್ನು ತೆರೆಯಿರಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಎಷ್ಟು ಆನಂದ, ಎಷ್ಟು ಸಂತೋಷ ಅನಿಸುತ್ತೆ ಮನಸ್ಸಿಗೆ. ಸೊ ಅದರಿಂದ ಪ್ರತಿನಿತ್ಯ ನೀವು ಅಭ್ಯಾಸ ಮಾಡ್ಕೊಳ್ಳಿ. ನೀವು ಚೆನ್ನಾಗಿ ಇದನ್ನು ಕಲಿತು ಇದನ್ನು ನಿಮಗೆ ಖುಷಿ ಅನಿಸಿದೆ, ನನಗೆ ಸಂತೋಷ ಅನಿಸ್ತಾ ಇದೆ ಅಂದರೆ ನಿಮ್ಮ ಫ್ಯಾಮಿಲಿಗೂ ಪ್ರತಿಯೊಬ್ಬರಿಗೂ ಹೇಳ್ಕೊಡಿ ಸ್ನೇಹಿತರೆ. ಚಿಕ್ಕ ಮಕ್ಕಳಿದ್ರೆ 8ರಿಂದ 10 ವರ್ಷದ ಮೇಲಿಂದ ಸ್ಟಾರ್ಟ್ ಮಾಡಿಸಿ. ಅವರಿಗೆ ಫ್ಯೂಚರ್ಲಿ ಯಾವುದೇ ಥರ ಕಾಯಿಲೆ ಕಸಗಟ್ಟಿಗಳು ಅವ್ರಿಗೆ ಬರಲ್ಲ, ಹೆಲ್ತಿಯಾಗಿರ್ತಾರೆ, ಅವ್ರು ಮಾಡೋ ಕೆಲಸಗಳು ಕೂಡ ಎಲ್ಲ ಚೆನ್ನಾಗಿರ್ತಾವೆ ಅಂತ ಹೇಳ್ಬಿಟ್ಟು ಹೇಳ್ತೀವಿ ಸ್ನೇಹಿತರೆ. ಸೊ ಈಗಾಯ್ತಲ್ಲ, ಓಂಕಾರ ಬ್ರಹ್ಮರಿನ ಮಾಡಿದ್ದೀವಿ ಸ್ನೇಹಿತರೆ. ನಾವು ಓಂಕಾರ ಬ್ರಹ್ಮರಿನ ಮಾಡುವಾಗ ನಮ್ಮ ದೇಹ ದಣಿಕೊಂಡಿರುತ್ತೆ. ಸೊ ಆ ದೇಹನ ನಾವು ರಿಲ್ಯಾಕ್ಸ್ ಆಗಿ ಮಾಡಬೇಕು. ಸೊ ರಿಲ್ಯಾಕ್ಸ್ ಆಗಿ ಮಾಡಬೇಕಂದ್ರೆ ನಾವು ಧ್ಯಾನದಲ್ಲಿ ಕೂತ್ಕೊಳ್ಬೇಕು ಸ್ನೇಹಿತರೆ. ಸೊ ನಾವು ಈಗ ರಿಲ್ಯಾಕ್ಸೇಷನ್ ಕೂತ್ಕೋಬೇಕು. ಆವಾಗ ನಮ್ಮ ದೇಹಕ್ಕೆ ರೆಸ್ಟ್ ಸಿಗುತ್ತೆ. ಮತ್ತು ಈ ಧ್ಯಾನ ಅಂದರೆ ದೇಹ ಮತ್ತು ಮನಸ್ಸನ್ನು ಎರಡು ಗೂಡಿಸತಕ್ಕಂಥದ್ದು ಸ್ನೇಹಿತರೆ. ಯಾವಾಗ ನಾವು ಧ್ಯಾನ ಮಾಡ್ತೀವಿ, ನಮ್ಮ ದೇಹ ಮತ್ತು ನಮ್ಮ ಮನಸ್ಸನ್ನು ಎರಡು ಗೂಡಿಸೋದನ್ನು ಅಭ್ಯಾಸಗಳನ್ನು ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಸ್ನೇಹಿತರೆ. ಇದರಿಂದ ನಮಗೆ ಸಿಗುವ ಲಾಭಗಳು ಏನಂತಂದರೆ, ಅಸಾಧ್ಯವಾದದ್ದನ್ನು ಸಾಧ್ಯ ಮಾಡೋದಂದರೆ, ನೀವೇನಾದ್ರು ಓದ್ತಾ ಇದ್ದೀರೋ, ನೀವೇನಾದ್ರು ಕೆಲಸ ಮಾಡಬೇಕು, ನೀವೇನಾದ್ರು ಇಂಜಿನಿಯರು, ಡಾಕ್ಟ್ರು, ಪ್ರತಿಯೊಬ್ಬರು ಅಂದರೆ ನೀವೇನು ಅಂದ್ಕೊಂಡಿರ್ತೀರೋ ಅದು ನನಗೆ ಓದಬೇಕಂದ್ರೆ, ನಾನು ಕೆಲಸ ಮಾಡಬೇಕಂದ್ರೆ ನನ್ನ ಕೈಲಿ ಆಗ್ತಾ ಇಲ್ಲ, ನನಗೆ ಸುಸ್ತಾಗ್ತಿದೆ, ನನ್ನ ಕೆಲಸದ ಮೇಲೆ ಇಂಟ್ರೆಸ್ಟೇ ಬರ್ತಾ ಇಲ್ಲ ಅನ್ನೋರು, ಮತ್ತು ನಾವು ಓದ್ತಾ ಇದ್ರು ಎಷ್ಟೇ ಮಾಡಿದ್ರೂ ಅದು ಕ್ಲಿಯರೆನ್ಸ್ ಕೊಡೋಕೆ ಆಗ್ತಿರಲ್ಲ. ಯಾಕಂತಂದರೆ ನಮ್ಮ ತಲೆ ಏನಾಗ್ಬಿಡ್ತಾರೆ, ಸ್ಟ್ರೆಸ್ಟ್ ಆಗಿಬಿಟ್ಟು ನಾವು ಒತ್ತಡವನ್ನು ಹಾಕ್ಕೊಳ್ತೀವಿ ಸ್ನೇಹಿತರೆ. ಯಾವಾಗ ನಾವು ಒತ್ತಡವನ್ನು ನಮ್ಮ ದೇಹದ ಮೇಲೆ ಹಾಕ್ಕೊಳ್ತೀವೋ ಆವಾಗ ಯಾವುದೇ ಕೆಲಸಗಳ ಮೇಲೆ ಇಂಟ್ರೆಸ್ಟ್ ಬರದೇ ಇರೋ ಥರದ್ದು, ಆಮೇಲೆ ಮಾಡೋಣಂತ ಬಿಡು, ನಾಳೆ ಮಾಡೋಣಂತ ಬಿಡು ಅನ್ನೋ ಥರ ಫೀಲಿಂಗ್ಗಳು ನಮ್ಮ ತಲೆಗೆ ಆಗಿಬಿಡುತ್ತೆ ಸ್ನೇಹಿತರೆ. ಅದರಿಂದ ಪ್ರತಿನಿತ್ಯ ಧ್ಯಾನ, ವ್ಯಾಯಾಮ, ಯೋಗವನ್ನು ನೀವು ಮಾಡಿದ್ರೆ ಅದೇನು ಮಾಡುತ್ತೆ, ನಮ್ಮ ದೇಹದಲ್ಲಿ ಇರೋ ಎಲ್ಲ ಅಂಗಾಂಗಗಳನ್ನು ಸ್ಪರ್ಶ ಕೊಟ್ಟು ಎಕ್ಸಸೈಸ್ ಮಾಡತಕ್ಕಂಥದ್ದು ಮಾಡುತ್ತೆ. ನಮ್ಮ ಮೆದುಳನ್ನು ಚುರುಕು ಮಾಡುತ್ತೆ ಸ್ನೇಹಿತರೆ. ಅದರಿಂದ ಏನಾಗುತ್ತೆ, ನಾವು ಕೆಲಸದ ಮೇಲೆ ಆಸೆ ಹುಟ್ಟುತ್ತೆ. ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ಉತ್ಸಾಹ ಬರುತ್ತೆ, ಏಕಾಗ್ರತೆ ಬರುತ್ತೆ, ಆತ್ಮಸ್ಥೈರ್ಯ ಬರುತ್ತೆ. ಅದರಿಂದ ನಮ್ಮ ಮನಸ್ಸು ಉಲ್ಲಾಸದಿಂದ ಇರುತ್ತೆ ಮತ್ತು ಸಂತೋಷದಿಂದ. ಆವಾಗ ನಾವು ಯಾವುದೇ ಒಂದು ಕೆಲಸವನ್ನು ನಾವು ಚೂಸ್ ಮಾಡುವಾಗ, ಈ ಕೆಲಸ ಯಾವ ಕಡೆಯಿಂದ ಶುರು ಮಾಡಿದ್ರೆ ಇದನ್ನು ಎಂಡ್ ಮಾಡ್ಬೋದು, ಮತ್ತು ಈ ಕೆಲಸನ ಎಷ್ಟು ಬೇಗ ಯಾವ ಥರ ಮಾಡಬೇಕು, ಮತ್ತು ಇದನ್ನು ಯಾವ ಥರ ಓದ್ಕೋಬೇಕು, ಇವತ್ತು ಏನು ಸಬ್ಜೆಕ್ಟ್ ಇತ್ತು, ಎಷ್ಟು ಪೇಜಿ, ಹೆಂಗೆ ಮಾಡಬೇಕು ಅನ್ನೋದನ್ನು ನಮ್ಮ ಮೆದುಳೇ ನಮಗೆ ಐಡಿಯಾ ಕೊಟ್ಕೊಂಡು ಹೋಗುವಷ್ಟು ಪವರ್ ನಮಗೆ ಈ ಧ್ಯಾನ ಕೊಡುತ್ತೆ ಸ್ನೇಹಿತರೆ. ಅದರಿಂದ ಪ್ರತಿನಿತ್ಯ ನೀವು 15ರಿಂದ 30 ನಿಮಿಷವರೆಗೆ ನೀವು ಮಾಡಿದ್ರೆ ನಿಮ್ಮ ಆರೋಗ್ಯ ಮತ್ತು ನಿಮ್ಮ ಕೆಲಸಗಳು ಎಲ್ಲ ಚೆನ್ನಾಗಿರ್ತಾವೆ ಅಂತ ಹೇಳ್ತಾ ಸ್ನೇಹಿತರೆ, ಬನ್ನಿ ಈಗ ನಾವು ರಿಲ್ಯಾಕ್ಸೇಷನನ್ನು ಮಾಡೋಣ. ಸೊ ನೋಡಿ, ಈಗ ರಿಲ್ಯಾಕ್ಸೇಷನ್ ಅಂತಂದರೆ ನಾವು ಸೊಂಟವನ್ನು ನೇರವಾಗಿ ಇಟ್ಕೋಬೇಕು ಮತ್ತು ಆರಾಮಾಗಿ ಕೂತ್ಕೊಳ್ಳಿ. ನಿಮಗೆ ಯಾವ ಥರ ಬೇಕೋ ಆ ಥರ ಆರಾಮಾಗಿ ಕೂತ್ಕೊಳ್ಳಿ. ಮತ್ತು ಧ್ಯಾನವನ್ನು ನೋಡಿ, ಧ್ಯಾನ ಮಾಡಬೇಕೆಂದ್ರೆ ನಾವು ಕಣ್ಣನ್ನು ಮುಚ್ತೀವಲ್ಲ ಸ್ನೇಹಿತರೆ, ಕಣ್ಣು ಮುಚ್ಚಿದ ತಕ್ಷಣ ನಮಗೆ ಸಾವಿರಾರು ಯೋಚನೆಗಳು ಮುಂದೆ ಬರ್ತವೆ ಸ್ನೇಹಿತರೆ. ಮತ್ತು ನಮ್ಮ ಮನಸ್ಸು ಕೂಡ ಬೇರೆ ಕಡೆ ಎಲ್ಲೆಲ್ಲೋ ಹೊರಡ್ತಾ ಇರ್ತದೆ ಸ್ನೇಹಿತರೆ. ನಾವು ಅಲ್ಲಿ ಹೋಗಬೇಕಿತ್ತು, ನಾವು ಅದು ನೋಡಬೇಕಿತ್ತು, ನಾವು ಅದು ತಿನ್ನಬೇಕಿತ್ತು ಅಂತ ಹೇಳ್ಬಿಟ್ಟು ನಮ್ಮ ಮನಸ್ಸು ಹೇಳುತ್ತೆ. ಅದಕ್ಕೆ ನಮ್ಮ ದೇಹ ಅದಕ್ಕೆ ಸ್ಪಂದಿಸುತ್ತೆ ಸ್ನೇಹಿತರೆ. ಹೌದಲ್ಲ, ಅದನ್ನು ಮಾಡಬೇಕಿತ್ತು, ಅದು ನೋಡಬೇಕಿತ್ತು. ಆ ಥರ ಕಣ್ಣು ಮುಚ್ಚಿದ ತಕ್ಷಣ ಸಾವಿರಾರು ಯೋಚನೆಗಳು, ಏನೋ ಕೆಲಸ ಮಾಡಿರಲಿಲ್ಲ, ಏನೋ ಕೆಲಸ ಬಿಟ್ಟಿದ್ದೀನಿ, ಅದೇನೋ ಮರ್ತೋಗಿದ್ದೀನಿ, ಆ ಥರ ಏನೋ ಮಾಡಬೇಕಿತ್ತು ಅನ್ನೋದು ಸಾವಿರಾರು ಈ ಥರ ಯೋಚನೆಗಳು ಬರ್ತವೆ ಸ್ನೇಹಿತರೆ. ಯಾವುದೇ ಕಾರಣಕ್ಕೂ ಅದಕ್ಕೆ ನಾವು ಉತ್ತರವನ್ನು ನೀಡಬಾರದು. ಆರಾಮಾಗಿ ನಾವು ಕುಳಿತುಕೊಳ್ಳಬೇಕು. ಮೊದಲನೇದಾಗಿ ನಾವು ಆರಾಮಾಗಿ ಕುಳಿತುಕೊಳ್ಬೇಕಂದ್ರೆ ಸೊಂಟವನ್ನು ನೇರ ಮಾಡಿಕೊಂಡು, ನಿಮಗೆ ಯಾವ ಥರ ಅನಿಸುತ್ತೋ ಈ ಥರ ಕುಳಿತುಕೊಂಡು ನೋಡಿ ಸ್ನೇಹಿತರೆ, ನಮ್ಮ ದೇಹದಲ್ಲಿ ಇರತಕ್ಕಂಥ ಎಲ್ಲ ಅಂಗಾಂಗ ಭಾಗಗಳನ್ನು ನಾವು ಒಮ್ಮೆ ಗುರುತಿಸ್ಕೊಂಡು ಬರೋಣ ಬನ್ನಿ ಸ್ನೇಹಿತರೆ. ಇದು ಧ್ಯಾನದ ಮೊದಲನೆಯದು. ನಾವು ನಮ್ಮ ದೇಹದಲ್ಲಿ ಇರೋ ಅಂಗಾಂಗಗಳನ್ನು ನಾವು ಒಮ್ಮೆ ಎಲ್ಲವನ್ನು ಗುರುತಿಸ್ಕೊಂಡು ಬರಬೇಕು ಸ್ನೇಹಿತರೆ. ಅಂದರೆ ನೋಡಿ, ನಮ್ಮ ತಲೆ ಕೂದಲು ಹೇಗಿದೆ, ನಾವು ಇವತ್ತು ಹೇಗೆ ಬಾಚಿದ್ದೀವಿ, ಹೇಗಿದೆ ಕೂದಲು ಅಂತ ಅದನ್ನು ಜ್ಞಾಪಕ ಮಾಡಿಕೊಂಡು, ಮತ್ತು ಹಣೆ, ಕಣ್ಣು ರೆಪ್ಪೆ, ಮೂಗು, ಕಿವಿ, ಬಾಯಿ, ಹಲ್ಲು, ನಾಲಿಗೆ, ಕುತ್ತಿಗೆ, ಈ ಥರ ಪ್ರತಿಯೊಂದು ಅಡಿಯಿಂದ ಮುಡಿಯವರೆಗೂ ಎಲ್ಲ ನಮ್ಮ ದೇಹದ ಭಾಗಗಳನ್ನು ನಾವು ನಿಧಾನವಾಗಿ ಗುರುತಿಸ್ಕೊಂಡು ಬರಬೇಕು ಸ್ನೇಹಿತರೆ. ನೀವು ಸಮಯವನ್ನು ಮಾಡ್ಕೊಳ್ಳಿ. 10 ನಿಮಿಷ ಅಂದರೆ 10 ನಿಮಿಷ, 20 ನಿಮಿಷ ಅಂದರೆ 20 ನಿಮಿಷ ನೀವು ಆರಾಮಾಗಿ ರಿಲ್ಯಾಕ್ಸೇಷನಲ್ಲಿ ಎಷ್ಟು ಜಾಸ್ತಿ ಮಾಡ್ತೀರೋ ಅಷ್ಟು ನಿಮಗೆ ಚೈತನ್ಯ ಆಗುತ್ತೆ ಸ್ನೇಹಿತರೆ, ಅಷ್ಟು ನಿಮ್ಮ ಮೆಮೊರಿ ಪವರ್ ಸ್ಟ್ರಾಂಗ್ ಆಗುತ್ತೆ ಸ್ನೇಹಿತರೆ. ಸೊ ನಾವು
ನಿಧಾನವಾಗಿ ನಮ್ಮ ದೇಹದಲ್ಲಿರುವ ಅಂಗಗಳನ್ನು ಗುರುತಿಸ್ಕೊಂಡು ಬರೋಣ ಸ್ನೇಹಿತರೆ. ರಿಲ್ಯಾಕ್ಸ್. ಯಾವುದೇ ಕಾರಣಕ್ಕೂ ಕಣ್ಣನ್ನು ತೆರೆಯಬೇಡಿ. ಆರಾಮಾಗಿ ಕುಳಿತುಕೊಳ್ಳಿ. ನಿಮ್ಮ ದೇಹದಲ್ಲಿರೋ ಭಾಗಗಳನ್ನು ಗುರುತಿಸ್ಕೊಂಡು ಬರ್ತಾ ಇದ್ದೀರಾ ಸ್ನೇಹಿತರೆ. ನೀವು ಯಾವಾಗ ಧ್ಯಾನವನ್ನು ಮಾಡ್ತೀರೋ ನಿಮಗೆ ತೇಗ್ ಬರ್ತಾ ಇದೆ, ಆಕಳಕ್ಕೆ ಬರ್ತಾ ಇದೆ, ಗ್ಯಾಸ್ ಪಾಸ್ ಆಗ್ತಿದೆ ಅಂತಂದರೆ ನೀವು ಧ್ಯಾನಕ್ಕೆ ರೆಡಿ ಆಗ್ತಾ ಇದ್ದೀರಾ ಅಂತ ಸ್ನೇಹಿತರೆ. ಆರಾಮಾಗಿ ಕೂತ್ಕೊಳ್ಳಿ. ನಿಮ್ಮ ದೇಹದಲ್ಲಿರೋ ಭಾಗಗಳನ್ನೆಲ್ಲ ಗುರುತಿಸಿದ ನಂತರ ನೋಡಿ ಸ್ನೇಹಿತರೆ, ನಿಮ್ಮ ಮೂಗು ನಿಧಾನವಾಗಿ ಉಸಿರಾಡ್ತಾ ಇದೆ. ಮೂಗಿನ ಮೇಲೆ ಗಮನವನ್ನು ಇಡಿ. ಆಮೇಲೆ ನೋಡಿ ಸ್ನೇಹಿತರೆ, ನೀವು ಯಾವಾಗ ನಿಮ್ಮ ಭಾಗಗಳನ್ನು ಗುರುತಿಸಿರೋ ಸೊಂಟ ಕೆಳಗಡೆ ಬಂದಿರುತ್ತೆ, ಸೊಂಟವನ್ನು ನೇರ ಮಾಡಿಕೊಳ್ಳಿ. ಮತ್ತು ಈಗ ನಿಮ್ಮ ಮೂಗಿನ ಉಸಿರಾಟದ ಮೇಲೆ ಗಮನವನ್ನು ಇಡಿ ಸ್ನೇಹಿತರೆ. ಈಗ ನೀವು ನಿಮ್ಮ ಸಮಯ ಮುಗಿದ ನಂತರ ಕೈಯನ್ನು ರಿಲೀಸ್ ಮಾಡಿ ಮತ್ತು ಕೈಯನ್ನು ಒರೆಸಿ ನಿಮ್ಮ ಕಣ್ಣಿನ ಮೇಲೆ ಒರೆಸಿಕೊಂಡು ಆರಾಮಾಗಿ ಕಣ್ಣನ್ನು ತೆರೆಯಿರಿ. ನೋಡಿ ಸ್ನೇಹಿತರೆ, ಎಷ್ಟು ಖುಷಿ, ಎಷ್ಟು ಆನಂದ. ಅಂದರೆ ಒನ್ ಬೈ ಒನ್ ನೀವು ಮಾಡ್ಕೊಂಡು ಹೋಗ್ತಾ ಇದ್ರೆ ಸ್ನೇಹಿತರೆ, ನಿಮಗೆ ಅಷ್ಟೇ ಸಂತೋಷ ಅನಿಸುತ್ತೆ, ಅಷ್ಟೇ ನೆಮ್ಮದಿ ಅನಿಸುತ್ತೆ. ಆಮೇಲೆ ನಾನು ಹೇಳೋದೆಲ್ಲ, ನಿಮಗೆ ಒಂದು ಕೆಲಸದ ಮೇಲೆ ಉತ್ಸಾಹ ಬರಬೇಕು, ಉಲ್ಲಾಸ ಬರಬೇಕಂತಂದರೆ ಮೊದಲು ನೀವು ನಿಮ್ಮ ಮನಸ್ಸನ್ನು ಹಗರ ಮಾಡ್ಕೋಬೇಕು ಸ್ನೇಹಿತರೆ. ಯಾವಾಗ ನೀವು ಮನಸ್ಸನ್ನು ಹಗರ ಮಾಡ್ತೀರೋ ಆವಾಗ ನಿಮ್ಮ ಮೆಮೊರಿ, ನಿಮ್ಮ ತಲೆ ಏನಿದೆ, ಯೋಚನೆಗಳು ಕರೆಕ್ಟಾಗಿ ಸಾಕ್ತವೆ ಸ್ನೇಹಿತರೆ. ನೀವೇನು ಹೇಳ್ತೀರಾ ನಿಮ್ಮ ಮನಸ್ಸು ಅದಕ್ಕೆ ಕೇಳುತ್ತೆ ಸ್ನೇಹಿತರೆ. ನೀವೇನು ಹೇಳ್ತೀರ ಅದನ್ನು ಕೇಳುತ್ತೆ ಸ್ನೇಹಿತರೆ. ಮತ್ತು ಅದಕ್ಕೆ ನಿಮ್ಮ ದೇಹ ಸ್ಪಂದಿಸುತ್ತೆ. ಒಳ್ಳೆ ದಾರಿಯಲ್ಲಿ, ಒಳ್ಳೆಯ ಯೋಚನೆಯಲ್ಲಿ, ಒಳ್ಳೆಯ ಕೆಲಸ, ಕರೆಕ್ಟಾಗಿ ಕೆಲಸ ನಾವು ಮಾಡಬೇಕು ಅನ್ನೋದನ್ನು ನಾವೇನು ಅಂದ್ಕೊಂಡಿರ್ತೀವೋ ಅದನ್ನು ಕರೆಕ್ಟ್ ಕ್ಲಿಯರಾಗಿ ನಮ್ಮ ತಲೆನೇ ನಮಗೆ ಯೋಚನೆಗಳನ್ನು ಕೊಡ್ಕೊಳ್ತಾ ಬರುತ್ತೆ ಸ್ನೇಹಿತರೆ. ಸೊ ಮೊದಲು ಮನಸ್ಸನ್ನು ಹಗರ ಮಾಡಿಕೊಂಡು ಧ್ಯಾನವನ್ನು ಮಾಡಿ ಸ್ನೇಹಿತರೆ. ಈಗ ನಾನು ಓಂಕಾರ ಭ್ರಮರಿ ರಿಲ್ಯಾಕ್ಸೇಷನ್ ಮಾಡಿದ್ದೀವಿ. ಸೊ ನಾನು ನಿಮಗೆ ಪ್ರತಿನಿತ್ಯ ಒಂದು ವಿಡಿಯೋ, ಪ್ರತಿನಿತ್ಯ ನಿಮಗೆ 2 ಸೀಕ್ರೆಟ್ಗಳನ್ನು ತರ್ತಾಯಿದ್ದೀನಿ. 2 ತರಕಾರಿಗಳಾಗೋದು, ಕಾಳುಗಳು, ಧಾನ್ಯಗಳು ಏನೇ ಒಂದಿರಲಿ, ಪ್ರತಿನಿತ್ಯ 2ನ್ನ ತರ್ತಾಯಿದ್ದೀನಿ ಸ್ನೇಹಿತರೆ. ನಮ್ಮ ದೇಹದಲ್ಲಿ ನಾವು ಮಾಡೋ ಧ್ಯಾನದ ಜೊತೆ ಯಾವ್ಯಾವ ತರಕಾರಿಗಳನ್ನು ಯಾವ್ಯಾವ ಥರ ನಾವು ತೊಗೊಂಡ್ರೆ ಕೆಲವರಿಗೆ ಆರೋಗ್ಯದ ತೊಂದರೆಯಲ್ಲಿ ಇರೋರು ನಮ್ಮ ಯಾವ್ಯಾವ ಅಂಗಗಳಿಗೆ ಯಾವ್ಯಾವ ಪೋಷಕಾಂಶಗಳು ಯಾವ್ಯಾವ ತರಕಾರಿಗಳಿಂದ ಸಿಗುತ್ತೆ ಅಂತ ಹೇಳ್ಬಿಟ್ಟು ನಿಮಗೋಸ್ಕರ ತರ್ತಾ ಇದ್ದೀನಿ. ಸೊ ಇದನ್ನು ದಯವಿಟ್ಟು ಪ್ರತಿನಿತ್ಯ ಅಳವಡಿಸ್ಕೊಡಿ ಮತ್ತು ನಿಮ್ಮ ಆರೋಗ್ಯನ ಚೆನ್ನಾಗಿ ಸುಧಾರಿಸ್ಕೊಳ್ಳಿ ಸ್ನೇಹಿತರೆ. ಸೊ ಇವತ್ತು ನಾನು ನಿಮಗೆ ಕ್ಯಾರೆಟ್ ಬೀಟ್ರೂಟನ್ನು ತಂದಿದ್ದೀನಿ. ಸೊ ನಾವು ಇದನ್ನು ಆಹಾರನ ತಗೊಂಡ ನಂತರ ನಮಗೆ ಪ್ರಾಣಾಯಾಮಗಳಿದಾವೆ. ಕೆಲವೊಂದು ಪ್ರಾಣಾಯಾಮಗಳಿಂದ ನಮ್ಮ ದೇಹದಲ್ಲಿ ನಾವು ತಗೊಳ್ಳೋ ಆಹಾರವನ್ನು ಹೇಗೆ ಪಚನ ಮಾಡುತ್ತೆ ಮತ್ತು ನಮ್ಮ ಹೊಟ್ಟೆ ಭಾಗ ಒಳಗಡೆ ಇರೋ ಎಲ್ಲ ಅಂಗಗಳಿಗೆ ಯಾವ ಥರ ಕೆಲಸ ಕೊಡುತ್ತೆ ಅಂತ ಹೇಳ್ಬಿಟ್ಟು ಅದರಲ್ಲಿ ನಾನು ಒಂದು ಪ್ರಾಣಾಯಾಮ ನಿಮ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಕಪಾಲಭಾತಿ ಪ್ರಾಣಾಯಾಮ ಸ್ನೇಹಿತರೆ. ಕಪಾಲಭಾತಿ ಪ್ರಾಣಾಯಾಮ ನಾವು ಮಾಡೋದ್ರಿಂದ ನಮ್ಮ ಹೊಟ್ಟೆ ಒಳಗಡೆ ಇರುವ ಎಲ್ಲ ಅಂಗಾಂಗಗಳಿಗೆ ಅದು ಎಕ್ಸಸೈಸನ್ನು ಮಾಡಿಸುತ್ತೆ ಸ್ನೇಹಿತರೆ. ಎಲ್ಲ ಅಂಗಾಂಗಗಳು ನಮ್ಮ ಹೊಟ್ಟೆಯಲ್ಲಿ ಏನಿದೆ, ಲಿವರು, ಕಿಡ್ನಿ, ಹಾರ್ಟು, ಕರಳುಗಳು, ಚಿಕ್ಕ ಕರಳು, ದೊಡ್ಡ ಕರಳು, ಎಲ್ಲ ಏನೇನು ಅಂಗಾಂಗಗಳಿದ್ದಾವೆ ಎಲ್ಲ ಅಂಗಾಂಗಗಳಿಗೆ ವ್ಯಾಯಾಮವನ್ನು ಮಾಡಿಸತಕ್ಕಂಥದ್ದು ಕಪಾಲಭಾತಿ ಪ್ರಾಣಾಯಾಮ ಸ್ನೇಹಿತರೆ. ಅದರಿಂದ ಪ್ರತಿನಿತ್ಯ ಕಪಾಲಭಾತಿ ನೀವು 2 ನಿಮಿಷ ಮಾಡಿ ಸ್ನೇಹಿತರೆ. 2 ರಿಂದ 3 ನಿಮಿಷ ನೀವು ಕಪಾಲಭಾತಿ ಪ್ರಾಣಾಯಾಮ ಮಾಡಿದ್ರೆ ನಿಮಗೆ ಜೀರ್ಣಕ್ರಿಯೆಯಲ್ಲಿ ಏನಾದ್ರು ತೊಂದರೆ ಇದೆ ಅಂದರೆ, ಶ್ವಾಸಕೋಶದಲ್ಲಿ ಏನಾದ್ರು ತೊಂದರೆ ಇದೆ ಅಂದರೂ ಎಲ್ಲ ನಿವಾರಣೆ ಆಗುತ್ತೆ. ನಿಮ್ಮ ಆರೋಗ್ಯ ಸ್ವಚ್ಛವಾಗಿರುತ್ತೆ ಸ್ನೇಹಿತರೆ. ಯಾವುದೇ ಒಂದು ನಾನು ಹೇಳ್ತಿರೋದು ಪ್ರತಿಯೊಂದು ನೀವು
ಒಂದು ಲಿಮಿಟಾಗಿ ಮಾಡಿ. ಮತ್ತು ಈ ತರಕಾರಿಗಳನ್ನು ತಗೊಳ್ತಾ ಇದ್ದೀರಲ್ಲ, ಇದನ್ನು ಕೂಡ ಒಂದು ಲಿಮಿಟಾಗಿ ತಗೊಳ್ಳಿ. ನೀವು ವ್ಯಾಯಾಮ ಕೂಡ ಲಿಮಿಟಾಗಿ ಮಾಡಿ. ಅದು ಮಾಡೋದ್ರಿಂದ ನೀವೇ ಅದರ ಉಪಯೋಗಗಳು ಕಂಡುಕೊಂಡು ಮುಂದುವರಿಸಿ ಸ್ನೇಹಿತರೆ. ನಾನು ಹೇಳ್ತಿರ್ತಕ್ಕಂಥ ಯಾವುದೇ ಒಂದು ಧ್ಯಾನ ಆಗಲಿ ಮತ್ತು ತರಕಾರಿಗಳಲ್ಲಿ ಯಾವುದೇ ಥರದ ನಮ್ಮ ಆರೋಗ್ಯವನ್ನು ಅಡ್ಡ ಪರಿಣಾಮಗಳು ಬೀರಲ್ಲ. ಏನಪ್ಪ ನಾನು ನಿಮಗೆ ಸೂಚನೆಯನ್ನು ಹೇಳ್ತಾ ಇದ್ದೀನಿ ಅಂದರೆ ನೋಡಿ ಸ್ನೇಹಿತರೆ, ನೀವೇನಾದರೂ ಮೆಡಿಕೇಶನ್ ತೊಗೊಳ್ತಾ ಇದ್ದರೆ, ಏನಾದರೂ ಗುಳಿಗೆಗಳು ತೊಗೊಳ್ತಾ ಇದ್ದೀರಾ, ಏನಾದರೂ ಕಾಯಿಲೆಗಳಿದೆ ಅಂತಂದರೆ ನಿಮ್ಮ ಡಾಕ್ಟರ್ ಸಲಹೆಯ ಮೇರೆಗೆ ಮಾಡಿ. ಅವರು ಮಾಡಬೇಡ್ರಿ ಅಂತ ಹೇಳಲ್ಲ. ಕೆಲವೊಂದು ಶ್ವಾಸಕೋಶದ ತೊಂದರೆ ಇರೋರಿಗೆ ಮಾತ್ರ ಸ್ಪೆಷಲಿ, ಮತ್ತು ಗರ್ಭಿಣಿಯ ಆಗೋರಿಗೆ ಅವ್ರು ಮಾತ್ರ ಕೆಲವೊಂದು ವ್ಯಾಯಾಮಗಳನ್ನು ಅವಾಯ್ಡ್ ಮಾಡಿ. ಮತ್ತು ಎಲ್ಲರೂ ಚೆನ್ನಾಗಿ ಆರೋಗ್ಯ ಇರೋರು ಮತ್ತು ಆರೋಗ್ಯದಲ್ಲಿ ಏನು ಶ್ವಾಸಕೋಶ ತೊಂದರೆ ಬಿಟ್ಟು ಬೇರೆ ಏನು ಆರೋಗ್ಯ ತೊಂದರೆಗಳಿದೆ, ಪ್ರತಿಯೊಬ್ಬರು ನೀವು ಇದನ್ನು ಮಾಡಬಹುದು. ಮೆಡಿಕೇಶನ್ ಅಂದರೆ ಟ್ಯಾಬ್ಲೆಟ್ಗಳು ಏನೋ ತಗೊಳ್ಳೋರು ನಿಮ್ಮ ಡಾಕ್ಟರ್ಗಳನ್ನು ಕೇಳಿ ಈ ಥರ ವ್ಯಾಯಾಮನ ನಾವು ಮಾಡ್ಬೋದಾ, ವ್ಯಾಯಾಮದಿಂದ ನಮ್ಮ ಆರೋಗ್ಯಕ್ಕೆ ಹೆಲ್ತಿಗೆ ಏನಾದರೂ ತೊಂದರೆ, ಇದರಿಂದ ಇಂಪ್ರೂವ್ ಆಗುತ್ತಂತ ನೀವು ಡಾಕ್ಟರ್ಗಳನ್ನು ಕೇಳ್ಬಿಟ್ಟು ಅವ್ರ ಸಲಹೆಯ ಮೇಲೆ ಮಾಡ್ಕೊಳ್ಳಿ ಸ್ನೇಹಿತರೆ. ಸೊ ಈಗ ನಾವು ಕಪಾಲಭಾತಿ ಪ್ರಾಣಾಯಾಮನ ಮಾಡೋಣ. ನೋಡಿ ಸ್ನೇಹಿತರೆ, ಕಪಾಲ ಅಂತಂದರೆ ತಲೆ, ಸೊ ಭಾತಿ ಅಂದರೆ ಬೆಳಕು. ನಾವು ಮಾಡೋ ಪ್ರಾಣಾಯಾಮ ನೋಡಿ ಸ್ನೇಹಿತರೆ, ನಮ್ಮ ತಲೆಗೆ ಬೆಳಕನ್ನಂದರೆ ಆತ್ಮಸ್ಥೈರ್ಯ, ಆತ್ಮಶಕ್ತಿ ಮತ್ತು ಏಕಾಗ್ರತೆಯನ್ನು ಉಂಟು ಮಾಡುತ್ತೆ. ನಮ್ಮ ತಲೆಗೆ ಬೆಳಕನ್ನು ಕೊಡತಕ್ಕಂಥದ್ದು ಕಪಾಲಭಾತಿ ಪ್ರಾಣಾಯಾಮ ಆಗಿದೆ ಸ್ನೇಹಿತರೆ. ಸೊ ಅದರಿಂದ ನಮ್ಮ ಮೆದುಳು ಚುರುಕಿರಬೇಕು. ನಮ್ಮ ಮೆದುಳು ಯಾವುದೇ ಕಾರಣಕ್ಕೂ ಸ್ಟ್ರಕ್ ಆಗಬಾರ್ದು. ಪ್ರತಿನಿತ್ಯ ನಾವು ಬೆಳಿಗ್ಗೆ ಎದ್ದು ಸಾಯಂಕಾಲವರೆಗೂ ನಾವು ನಿಚ್ಚಳವಾಗಿರಬೇಕು ಮತ್ತು ಸಂತೋಷದಿಂದ ಇರಬೇಕು. ಅಂತಂತಂದರೆ ನಾವು ಕಪಾಲಭಾತಿಯನ್ನು ಮಾಡೋದ್ರಿಂದ ಏನಾಗುತ್ತೆ, ನಮ್ಮ ಹೊಟ್ಟೆ ಭಾಗದಲ್ಲಿರೋ ಎಲ್ಲ ಅಂಗಾಂಗಗಳನ್ನು ವ್ಯಾಯಾಮ ಮಾಡಿಸುತ್ತೆ ಮತ್ತು ಜೀರ್ಣಕ್ರಿಯೆಯನ್ನು ಹೆಚ್ಚಿಸುತ್ತದೆ ಸ್ನೇಹಿತರೆ. ಅವಾಗ ಏನಾಗುತ್ತೆ, ನಮ್ಮ ಹೊಟ್ಟೆ ಶುದ್ಧಿ ಇದೆ ಅಂತಂದರೆ ನಮ್ಮ ತಲೆ ಶುದ್ಧಿಯಾಗಿರುತ್ತೆ ಸ್ನೇಹಿತರೆ. ಯಾವಾಗ ನಮ್ಮ ಹೊಟ್ಟೆ ಶುದ್ಧಿ ಇರುತ್ತೋ ಆವಾಗ ಮೆದುಳು ಶುದ್ಧವಾಗಿರುತ್ತೆ ಸ್ನೇಹಿತರೆ. ಅದರಿಂದ ಕಪಾಲಭಾತಿ ಪ್ರಾಣಾಯಾಮ ಪ್ರತಿನಿತ್ಯ 2ರಿಂದ 3 ನಿಮಿಷ ಮಾಡ್ಕೊಳ್ಳಿ ಸ್ನೇಹಿತರೆ. ನಾನು ನಿಮಗೆ ನನ್ನ ವಿಡಿಯೋಗಳನ್ನು ನೋಡಿ ಅದರಲ್ಲಿ ನಾನು ಮಾಡಿದ್ದೀನಿ, ನಿಧಾನವಾಗಿ ನೋಡಿಕೊಂಡು ಹೇಗೆ ಕನ್ನಡದಲ್ಲಿ ಸ್ಪಷ್ಟವಾಗಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋವನ್ನು ಮುಂದೆ ಇಟ್ಕೊಂಡು ನೀವು ಮಾಡ್ಕೊಳ್ಳಿ ಸ್ನೇಹಿತರೆ. ಈಗ ಬನ್ನಿ, ನಾವೇನು ಮಾಡ್ಬೇಕಂತಂದರೆ ಕಪಾಲಭಾತಿ ಅಂತಂದರೆ ನೋಡಿ, ಆರಾಮಾಗಿ ಕೂತ್ಕೊಂಡು ಉಸಿರನ್ನು ತಗೊಳ್ತಕ್ಕಂಥದ್ದು. ನಾವು ಹೊಟ್ಟೆ ಉಸಿರನ್ನ ಆಡ್ಬೇಕು ಸ್ನೇಹಿತರೆ, ದೇಹ ಉಸಿರು ಆಡಬಾರ್ದು. ಹೊಟ್ಟೆ ಉಸಿರು ಅಂದರೆ ಉಸಿರು ತಗೊಳ್ಳೋದು ನೋಡಿ, ಅಂದರೆ ನೋಡಿ, ನಾವು ಉಸಿರನ್ನ ಆಡಬೇಕಾದ್ರೆ ಹೊಟ್ಟೆಯಿಂದ ಡಬ್ 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 ಅಂದರೆ ಪಂಪ್ ಮಾಡೋತಕ್ಕಂಥದ್ದು ನಮ್ಮ ಹೊಟ್ಟೆ. ಆವಾಗ ನಮ್ಮ ದೇಹದಲ್ಲಿರೋ ನಮ್ಮ ಹೊಟ್ಟೆಯಲ್ಲಿರೋ ಅಂಗಾಂಗಗಳಿಗೆ ಅದು ವ್ಯಾಯಾಮನ ಮಾಡಿಸತಕ್ಕಂಥದ್ದು ಮಾಡುತ್ತೆ ಸ್ನೇಹಿತರೆ. ಯಾವಾಗ ಎಲ್ಲ ಕಡೆ ಉಸಿರನ್ನ ಆಡಿಸುತ್ತೋ ಆವಾಗ ಎಲ್ಲವೂ ಆ್ಯಕ್ಟಿವ್ ಆಗುತ್ತೆ, ಅಂದರೆ ಎಲ್ಲವೂ ಕೆಲಸ ಮಾಡ್ತವೆ ಸ್ನೇಹಿತರೆ, ಯಾವುದು ಸ್ಟ್ರಕ್ ಆಗಿರುತ್ತೋ. ಸೊ ಈ ಕಪಾಲಭಾತಿ ಪ್ರಾಣಾಯಾಮ ಮಾಡೋದ್ರಿಂದ ಎಲ್ಲ ಅಂಗಾಂಗಗಳು ಕೆಲಸ ಮಾಡೋಕ್ಕೆ ಶುರು ಆಗುತ್ತೆ. ಏನಾದರೂ ಸ್ಟ್ರಕ್ ಇದೆ, ಏನಾದರೂ ತೊಂದರೆ ಇದೆ, ಏನಾದರೂ ಇದೆ ಅಂತಂದರೆ ಅದನ್ನು ನಿವಾರಣೆ ಮಾಡತಕ್ಕಂಥದ್ದು ಮತ್ತು ಅವುಗಳನ್ನೆಲ್ಲ ಅಂಗಗಳನ್ನು ಆರೋಗ್ಯವಾಗಿ ಇಡತಕ್ಕಂಥದ್ದು ಮಾಡುತ್ತೆ ಸ್ನೇಹಿತರೆ. ಇದನ್ನು ಪ್ರತಿನಿತ್ಯ ಮಾಡಿ ಮತ್ತು ಲಿಮಿಟಾಗಿ ಮಾಡಿ ಸ್ನೇಹಿತರೆ. 2ರಿಂದ 3 ನಿಮಿಷ ನೀವು ಆರಾಮಾಗಿ ಮಾಡ್ಕೋಬೋದು ಸ್ನೇಹಿತರೆ ಕಪಾಲಭಾತಿ ಪ್ರಾಣಾಯಾಮನ. ಸೊ ನೋಡಿ, ಉಸಿರನ್ನು ತಗೊಳ್ಳುವಾಗ ನಮ್ಮ ಹೊಟ್ಟೆ ಮುಂದೆ ಬರಬೇಕು. ಎಷ್ಟು ಉಸಿರನ್ನು ತಗೊಳ್ತೀವೋ ಅಷ್ಟೇ ನಿಧಾನವಾಗಿ ಈ ರೀತಿ ನೀವು ಮಾಡ್ಬೋದು ಸ್ನೇಹಿತರೆ. ಸೊ ಯಾವಾಗ ನಮ್ಮ ಉಸಿರಾಟದ ಜೊತೆ ನಾವು ವ್ಯಾಯಾಮವನ್ನು ಮಾಡ್ತೀವೋ ಸ್ನೇಹಿತರೆ, ನಿಮ್ಮ ಶ್ವಾಸಕೋಶಗಳು, ನಿಮ್ಮ ದೇಹದಲ್ಲಿ ಇರೋ ಎಲ್ಲ ಅಂಗಾಂಗಗಳು ಖುಷಿಯಾಗಿರ್ತಾವೆ ಮತ್ತು ನಿಮ್ಮನ್ನು ಇಡೀ ದಿನ ನಿಮಗೆ ಆನಂದವಾಗಿ ಸಂತೋಷವಾಗಿ ಇಡುತ್ತೆ ಸ್ನೇಹಿತರೆ. ಅದರಿಂದ ಪ್ರತಿನಿತ್ಯ ಮಾಡಿ. ದಯವಿಟ್ಟು ಯಾರು ಹೊಸದಾಗಿ ಈ ವಿಡಿಯೋ ನೋಡ್ತಾ ಇದ್ದೀರೋ SP ಸೂರ್ಯಂ ಲೈಫ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಧ್ಯಾನವನ್ನು ತಿಳಿದುಕೊಂಡು ನೀವು ಕಲೀರಿ ಮತ್ತು ನಿಮ್ಮ ಫ್ಯಾಮಿಲಿಯವರೆಲ್ಲರಿಗೆ ಕಲಿಸ್ಕೊಡಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ, ನಾವೀಗ ಶುರು ಮಾಡೋಣ. ನೋಡಿ ಸ್ನೇಹಿತರೆ, ಇದು ಬೀಟ್ರೋಟು. ಸೊ
ಇದನ್ನು ನಾನು ನಿಮಗೆ ಈಗ ಹೇಳ್ತೀನಿ, ಇದರಲ್ಲಿ ಸಿಗೋ ವಿಟಮಿನ್ಸ್ಗಳು, ಇದರಿಂದ ಉಪಯೋಗಗಳು, ಇದನ್ನು ಡಿಸ್ಕ್ರಿಪ್ಷನ್ ಹಾಕ್ತೀನಿ, ಅದನ್ನು ನೋಡ್ಕೊಳ್ಳಿ ಸ್ನೇಹಿತರೆ. ನೋಡಿಕೊಂಡು ನೀಟಾಗಿ ಓದ್ಕೊಂಡು ಪ್ರತಿನಿತ್ಯ 1 ಗ್ಲಾಸ್ ಈ ಜ್ಯೂಸನ್ನು ಕುಡಿದರೆ ನೋಡಿ, ನಮ್ಮ ದೇಹದಲ್ಲಿರೋ ಎಲ್ಲ ಅಂಗಾಂಗಗಳನ್ನು ತುಂಬ ಅಂದರೆ ತುಂಬ ಅಂದರೆ ನೋಡಿ, ನಾವು ಉಸಿರಾಡಬೇಕಂತಂದರೆ ಪ್ರಾಣಾಯಾಮ ಏನಂತ ಹೇಳ್ತೀನಿ ನಾನು. ನಾವು ಉಸಿರಾಡ್ತೀವಿ, ಉಸಿರಾಡೋಕ್ಕೆ ನಮ್ಮ ದೇಹದಲ್ಲಿ ಮುಖ್ಯವಾಗಿ ಏನು ಬೇಕು ಸ್ನೇಹಿತರೆ? ರಕ್ತವನ್ನು, ಕೆಂಪು ರಕ್ತ ಕಣಗಳನ್ನು ಇದು ಹೆಚ್ಚಿಸುತ್ತದೆ ಮತ್ತು ಕೆಂಪು ರಕ್ತ ಕಣದಲ್ಲಿ ರಕ್ತವನ್ನು ಸ್ವಚ್ಛ ಮಾಡುತ್ತೆ ಮತ್ತು ರಕ್ತವನ್ನು ಸರಾಗವಾಗಿ ಓಡಾಡಲಿಕ್ಕೆ ಅನುಕೂಲ ಮಾಡತಕ್ಕಂಥ ಗುಣ ಈ ಬೀಟ್ರೋಟಲ್ಲಿ ಇದೆ ಸ್ನೇಹಿತರೆ. ಇದರಲ್ಲಿ ಕಬ್ಬಿಣಾಂಶ, ಫೋಲಿಕ್ ಆಮ್ಲ, ನೈಟ್ರೇಟ್ಗಳು ಇದರಲ್ಲಿ ಸಿಗುತ್ತೆ ಸ್ನೇಹಿತರೆ ನಮಗೆ, ಮತ್ತು ಐರನ್ ಅಂಶ, ಆಮೇಲೆ ರೋಗ ನಿರೋಧಕ ಶಕ್ತಿ ಕೂಡ ಇದರಲ್ಲಿ ಇದೆ ಸ್ನೇಹಿತರೆ. ಮತ್ತು ಸ್ಪೆಷಲ್ ಆಗಿ ನಿಮಗೆ ಹೇಳ್ಬೇಕಂತಂದರೆ ತ್ರಾಣ ಹೆಚ್ಚಳ. ಅಂದರೆ ತ್ರಾಣ ಅಂದರೆ ಏನು ಅಂತ ಹೇಳಿದ್ರೆ ಸ್ನೇಹಿತರೆ, ತ್ರಾಣ ಅಂತಂದರೆ ನಾವೇನೋ ವ್ಯಾಯಾಮ ಮಾಡ್ತೀವಿ, ಸ್ಪೋರ್ಟ್ಸ್ ಆಡ್ತೀವಿ, ಏನೋ ಆಟಗಳು ಆಡ್ತಾಯಿದ್ರೆ, ಏನು ಕ್ರಿಕೆಟು ಮತ್ತೊಂದೆಲ್ಲ ಸ್ಪೋರ್ಟ್ಸ್ಗಳು ಆಡ್ತೀವಲ್ಲ ಮತ್ತು ವ್ಯಾಯಾಮಗಳು ಮಾಡ್ತೀವಲ್ಲ, ಸ್ಪೆಷಲ್ಲಾಗಿ ಇದು ನಮಗೆ ಬಹಳ ಅಂದರೆ ಬಹಳ ಮುಖ್ಯವಾಗಿರುತ್ತೆ ಸ್ನೇಹಿತರೆ. ಇದು ಏನಂತಂದರೆ ಸ್ನೇಹಿತರೆ, ಪ್ರತಿನಿತ್ಯ 1 ಜ್ಯೂಸ್, ಈ 1 ಗ್ಲಾಸ್ ಜ್ಯೂಸ್ ನಾವು ಈಗ ಪ್ರಾಣಾಯಾಮ, ನಾವು ಧ್ಯಾನವನ್ನು ಮಾಡ್ತೀವಿ. ಧ್ಯಾನ ನಾನು ಇನ್ನೂ ಹೆಚ್ಚು ಮಾಡಬೇಕು ಮತ್ತು ಕ್ರಿಕೆಟಲ್ಲಿ ನಾನು ಇನ್ನೂ ಚೆನ್ನಾಗಿ ಆಟ ಆಡಬೇಕು, ಯಾವುದೇ ಸ್ಪೋರ್ಟ್ಸ್ ತಗೊಂಡ್ರು ನಾನು ಚೆನ್ನಾಗಿ ಆಟ ಆಡಬೇಕು ಅನ್ನೋದಕ್ಕೆ ಸ್ಟಾಮಿನಾವನ್ನು ನಮಗೆ 15ರಿಂದ 16% ನಮಗೆ ಈ ಬೀಟ್ರೂಟಲ್ಲಿ ಸಿಗುತ್ತೆ ಸ್ನೇಹಿತರೆ. ನಮಗೆ ಸ್ಟಾಮಿನಾ ಯಾವಾಗ ಸಿಗುತ್ತೋ ಆವಾಗ ನಮಗೆ ಉತ್ಸಾಹ ಬರುತ್ತೆ. ನಾನೇನು ಹೇಳ್ತೀನಲ್ಲ, ಕೆಲಸದ ಮೇಲೆ ಹೇಗೆ ಗಮನ ಬರುತ್ತೆ ಅನ್ನೋ ಥರ ನಾವು ಈ ಬೀಟ್ರೂಟ್ ಜ್ಯೂಸನ್ನ ಪ್ರತಿನಿತ್ಯ 1 ಗ್ಲಾಸ್ ಕುಡಿಯೋದ್ರಿಂದ ನಮಗೆ ಸ್ಟಾಮಿನಾ ಹೆಚ್ಚಿಸುತ್ತದೆ, ನಮ್ಮ ಕೆಲಸ ಮಾಡೋದ್ರಲ್ಲಿ ಏಕಾಗ್ರತೆನ ಹೆಚ್ಚಿಸುತ್ತದೆ ಸ್ನೇಹಿತರೆ. ಇದು ಆಂಟಿಬಯೋಟಿಕ್ ಥರನೂ ಕೆಲಸ ಮಾಡತಕ್ಕಂಥದ್ದು ಆಗಿದೆ. ಇದರ ಬಗ್ಗೆ ನಾನೇನು ಹೇಳಿದ್ದೀನಿ ಪ್ರತಿಯೊಂದು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ದಯವಿಟ್ಟು ಇದನ್ನು ಓದಿ ಮತ್ತು ಮಿತಿಯಾಗಿ ತಗೊಳ್ಳಿ ಸ್ನೇಹಿತರೆ. 1 ಗ್ಲಾಸ್ ಹಾಕಿ ಸ್ನೇಹಿತರೆ. ಒಂದು ಟೈಮಿಗೆ ಈ ಥರ ಒಂದು ಚಿಕ್ಕ ಬೀಟ್ರೋಟ ತಗೊಂಡ್ರೆ ಅರ್ಧ ಬೀಟ್ರೋಟನ್ನು ನೀವು ಇದಕ್ಕೆ ಬೇರೆ ಏನು ಮಿಕ್ಸ್ ಮಾಡತಕ್ಕಂಥದ್ದು ಬೇಡ ಸ್ನೇಹಿತರೆ. ನೋಡಿ, 1 ಗ್ಲಾಸ್ ನಾನು ಇದು ಬೀಟ್ರೋಟನ್ನು ಮಾಡಿದ್ದೀನಿ, ನೋಡ್ಕೊಳ್ಳಿ ನೀವು. ಇದಕ್ಕೆ ನಿಮ್ಗೆ ಫ್ಲೇವರ್ ಆಗಬೇಕಂತಂದರೆ ಪುದೀನವನ್ನು ಹಾಕ್ಕೋಬೇಕು ಸ್ನೇಹಿತರೆ, ಬೇರೆ ಏನು ಬೇಡ ಇದಕ್ಕೆ. ಯಾವಾಗ ನೀವು ಇದನ್ನು ಫ್ಯೂರಾಗಿ ಕುಡಿತೀರೋ ಅಷ್ಟು ಫ್ಯೂರಾಗಿ ನಿಮ್ಮ ರಕ್ತದಲ್ಲಿ ಸಂಚಾರ ಮಾಡಿಬಿಟ್ಟು ನಮ್ಮ ಆರೋಗ್ಯನ ಸುಧಾರಿಸತಕ್ಕಂಥದ್ದು ಮಾಡುತ್ತೆ ಸ್ನೇಹಿತರೆ. ಸೊ ಇದು ಬೀಟ್ರೋಟ್ ಆಯಿತು. ಪ್ರತಿನಿತ್ಯ ಮಿಸ್ ಮಾಡಬೇಡಿ, ಪ್ರತಿನಿತ್ಯ ಕುಡೀರಿ. ಆಮೇಲೆ ನಿಮಗೆ ಹಿಮೋಗ್ಲೋಬಿನ್ ಇದೆ ಅಂತಂದರೆ ನಾನು ಹೇಳೋದಲ್ಲ, ಕೆಂಪು ರಕ್ತ ಕಣಗಳನ್ನು ಹೆಚ್ಚಿಸುತ್ತದೆ. ಹಿಮೋಗ್ಲೋಬಿನನ್ನು ನಿವಾರಣೆ ಮಾಡತಕ್ಕಂಥ ಶಕ್ತಿ ಬೀಟ್ರೋಟ್ ಹೊಂದಿದೆ ಸ್ನೇಹಿತರೆ. ಸೊ ಬೀಟ್ರೋಟ್ ಆಯಿತು. ಮತ್ತು ಈಗ ಕ್ಯಾರೆಟ್ ನೋಡಿ ಸ್ನೇಹಿತರೆ, ಇದು ಕ್ಯಾರೆಟ್ ಬೀಟ್ರೋಟ್ ನಮ್ಮಲ್ಲಿ ಎಲ್ಲ ಕಡೆ ಸಿಗುತ್ತೆ. ಕ್ಯಾರೆಟಲ್ಲಿ ವಿಟಮಿನ್ ಸಿ ಇರುತ್ತೆ. ಮೊದಲನಾಗಿ ನಾನು ನಿಮಗೆ ಹೇಳಬೇಕಂತಂದರೆ, ವಿಟಮಿನ್ಸು ನಮ್ಮ ದೇಹಕ್ಕೆ ಒಳ್ಳೆಯದು ಮತ್ತು ನಮ್ಮ ಕಣ್ಣಿನ ದೃಷ್ಟಿಯನ್ನು ಚೆನ್ನಾಗಿ ಮಾಡತಕ್ಕಂಥದ್ದು ಗುಣ ಈ ಕ್ಯಾರೆಟ್ ಹೊಂದಿದೆ ಸ್ನೇಹಿತರೆ. ಮತ್ತು ಇದು ನಮ್ಮ ಜೀರ್ಣಕ್ರಿಯೆ ಸ್ನೇಹಿತರೆ, ಜೀರ್ಣಕ್ರಿಯೆನ ಚೆನ್ನಾಗಿ ಮಾಡೋದು ಮತ್ತು ರೋಗ ನಿರೋಧಕ ಶಕ್ತಿನೂ ಹೊಂದಿರುತ್ತೆ ಸ್ನೇಹಿತರೆ ಇದು ಕ್ಯಾರೆಟು. ಸೊ ಇದರದ್ದು ಕೂಡ ನಾವು ಪ್ರತಿನಿತ್ಯ ಇದನ್ನು ನಾವು ಡೈರೆಕ್ಟ್ ತಿನ್ನೋತಕ್ಕಂಥದ್ದು, ಡೈರೆಕ್ಟ್ ಹಿಟ್ಟು ಹರ್ಬಲ್ ಥರ ಇದು. ಪ್ರತಿನಿತ್ಯ ನಾವು ಇದನ್ನು ತಿನ್ಬೋದು ಮತ್ತು ಜ್ಯೂಸ್ ರೂಪಾಂತರ ನಾವು ನಮ್ಮ ದೇಹಕ್ಕೆ ಸೇವನೆ ಮಾಡಬಹುದು ಸ್ನೇಹಿತರೆ. ಪ್ರತಿನಿತ್ಯ 1 ಕ್ಯಾರೆಟ್ ತಿನ್ನಿ, ಮತ್ತು ಡಾಕ್ಟರ್ ಅವಶ್ಯಕತೆ ಇಲ್ಲ. ಪ್ರತಿನಿತ್ಯ 1 ಬೀಟ್ರೋಟ್ ಅಂದರೆ ಒಂದು 50 ಗ್ರಾಮ್ ಬೀಟ್ರೋಟ್ ತೊಗೊಂಡು 1 ಗ್ಲಾಸ್ ನೀರನ್ನ ನೀವು ಮಿಕ್ಸ್ ಮಾಡಿ ಕುಡೀರಿ, ಡಾಕ್ಟರ್ ಅವಶ್ಯಕತೆಗಳು ಇರಲ್ಲ. ಸೊ ಯಾವಾಗ ನಾವು ಏನಾದರೂ ನಮ್ಮ ಅಂಗಾಂಗಗಳನ್ನು ಕೆಲಸ ಕೊಡಲ್ವೋ ಅವಾಗೇ ನಮಗೆ ಕಾಯಿಲೆ ಕಸ ಕಡ್ಡಿಗಳು ಬರತಕ್ಕಂಥದ್ದು. ಮತ್ತು ನಾನೇನು ಸ್ಟೆಪ್ 1, ಸ್ಟೆಪ್ 2, ಸ್ಟೆಪ್ 3 ಅಂತ ಹೇಳ್ತೀನಿ. ಒಂದಾದರೆ ನಾವು ವ್ಯಾಯಾಮ ಮಾಡದೇ ಇರತಕ್ಕಂಥದ್ದು, ನಮ್ಮ ಬೊಜ್ಜು ಬೆಳೆಯತಕ್ಕಂಥದ್ದು ಮತ್ತು ನಮ್ಮ ತಲೆ ಶುದ್ಧಿ ಇಲ್ದಿರತಕ್ಕಂಥದ್ದು. ಆದರೆ ಎರಡನೇದು, ನಾವು ಸಂಪಾದನೆ ಮಾಡಿಬಿಟ್ಟು ನಮ್ಮ ಕೈಯಾರೆ ಡ್ರಿಂಕ್ಸ್ ಮಾಡೋದಂತೆ, ಗುಟ್ಕಾ ತಿನ್ನೋದಂತೆ, ಪಾನ್ ಮಸಾಲ ಸಿಗರೇಟ್ಗಳು ಸೇದ್ಬಿಟ್ಟು ನಾವು ದುಡ್ಡು ಕೊಟ್ಟು ಖರ್ಚು ಮಾಡಿ ನಮ್ಮ ದೇಹದಲ್ಲಿ ಶುದ್ಧವಾಗಿರೋ ಅಂಗಗಳನ್ನು ಕೆಮಿಕಲ್ ಹಾಕಿ ಹಾಳು ಮಾಡತಕ್ಕಂಥದ್ದು. 3ನೇದು ಸ್ಟೆಪ್ ಬಂದ್ಬಿಟ್ಟು ನೋಡಿ, ನಮ್ಮನ್ನೇ ನಂಬ್ಕೊಂಡಿರ್ತಾರೆ, ನಮ್ಮ ತಂದೆ ತಾಯಿ ಅಪ್ಪ ಫ್ಯಾಮಿಲಿ ಎಲ್ಲರೂ ಇರ್ತಾರೆ. ಸೊ ಅದರಿಂದ ಮಾಡಿಕೊಂಡು ನಾವು ಮೋಸ ಮಾಡತಕ್ಕಂಥದ್ದು. ಸೊ ಅದರಿಂದ ಯಾವುದೇ ಕಾರಣಕ್ಕೂ ಬೇಡ. ದಯವಿಟ್ಟು ಎಲ್ಲರೂ ಆರೋಗ್ಯವಾಗಿರೋಣ ಅಂತ ಹೇಳ್ತಾ, ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಆರೋಗ್ಯನ ಶುದ್ಧವಾಗಿ ಇಟ್ಕೊಳ್ಳಿ ಸ್ನೇಹಿತರೆ. ಥ್ಯಾಂಕ್ ಯು.